ನಮಸ್ಕಾರ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಬಿಬಿ ಪ್ಯಾಲೇಸ್ನಲ್ಲಿ ಕೆಲಸ ಮಾಡ್ತಾ ಸುಸ್ತಾಗಿರುವಂತಹ ಬಂದಂತಹ ಕಂಟೆಸ್ಟೆಂಟ್ಗಳ ಸರ್ವಿಸ್ ಮಾಡಿ ಮಾಡಿ ಬೇಸತ್ತಂತಹ ಕಂಟೆಸ್ಟೆಂಟ್ಗಳು ಅಂತಂದ್ರೆ ಸ್ಟಾಫ್ಗಳು ಊಟ ಮಾಡೋ ಸಮಯದಲ್ಲೇ ಊಟದ ಹೊತ್ತಿನಲ್ಲೇ ಹೊಸ ಖ್ಯಾತಿ ತೆಗೆದಿದ್ದಾರೆ ಉಗ್ರ ಮಂಜು. ಗಿಲ್ಲಿಗೆ ಊಟ ಮಾಡಬೇಡ ನೀನು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಕದ್ದು ಮುಚ್ಚಿ ಒಡೆ ತಿಂದ ಗಿಲ್ಲಿಗೆ ನಾಚಿಕೆ ಆಗಲ್ವಾ ನಿಂಗೆ? ನಾಳೆಯಿಂದ ನನ್ನ ಹೊಸ ಆಟ ನೋಡುವಂತ ಚಾಲೆಂಜ್ ಹಾಕಿದ್ದಾರೆ ಉಗ್ರ ಮಂಜು. ಮಂಜುನ ಮಾತಿಗೆ ಬೆಚ್ಚಿ ಬಿದ್ದ ಉಳಿದ ಕಂಟೆಸ್ಟೆಂಟ್ಗಳು ಗಿಲ್ಲಿಗೆ ಊಟ ಮಾಡೋದನ್ನ ನಿಲ್ಲಿಸ್ತಾರ ಅಥವಾ ಮಂಜುನ ಮಾತನ್ನ ಲೆಕ್ಕಿಸದೆ ಎಲ್ಲರೂ ಸೇರಿ ಊಟ ಮಾಡಿಬಿಡ್ತಾರ? ಅಷ್ಟಕ್ಕೂ ಮಂಜು ಮಾಡ್ತಾ ಇರುವಂತಹ ಹೊಸ ರೂಲ್ಸ್ ಆದ್ರೂ ಏನು? ಬನ್ನಿ ನೋಡೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಿಬಿ ಪ್ಯಾಲೇಸ್ ನಲ್ಲಿ ಸದ್ಯಕ್ಕೆ ಸ್ಟಾಫ್ ಗಳಾಗಿರುವಂತಹ ಬಿಗ್ ಬಾಸ್ ಸೀಸನ್ 12ರ ಕಂಟೆಸ್ಟೆಂಟ್ ಗಳಿಗೆ ಊಟದ ವಿಚಾರದಲ್ಲೂ ಕೂಡ ಲೆಕ್ಕ ಇಡುವ ಪರಿಸ್ಥಿತಿ ಬಂತು. ಯಾವಾಗ ಊಟ ಮಾಡಬೇಕು, ಯಾರು ಊಟ ಆದ್ಮೇಲೆ ಊಟ ಮಾಡಬೇಕು, ಮತ್ತೆ ಊಟ ಮಾಡುವಾಗ ಯಾರು ಸರ್ವ್ ಮಾಡಬೇಕು, ಎಲ್ಲಾ ವಿಚಾರದಲ್ಲೂ ಸಹಿತ ಬಂದಂತಹ ಅತಿಥಿಗಳು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹೊಸ ಹೊಸ ರೂಲ್ಸ್ ಗಳನ್ನ ಕೂಡ ಜಾರಿಗೆ ತರ್ತಾ ಇದ್ದಾರೆ. ಈ ಎಲ್ಲಾ ರೂಲ್ಸ್ ಗಳನ್ನ ಲೆಕ್ಕಿಸದೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಗಿಲ್ಲಿ ತನ್ನದೇ ಆದಂತಹ ಹೊಸ ರೂಲ್ಸ್ ಅನ್ನ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಆದ್ರೆ ಮಂಜುಗೆ ಈಗೋ ಹರ್ಟ್ ಆಗಿ ಊಟ ಮಾಡಬೇಡ ನೀನು, ಅದೆಂಗ್ ಊಟ ಮಾಡ್ತೀಯಾ, ಅವನಿಗೆ ಹೆಂಗ್ ಊಟ ಕೊಡ್ತೀರಾ ನೀವು ಅಂತ ಹೇಳಿ ಖ್ಯಾತಿಯನ್ನ ತೆಗೆದಿದ್ದಾರೆ ಉಗ್ರ ಮಂಜು. ಅಷ್ಟಕ್ಕೂ ಏನೇನ್ ಆಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಬೆಳಗ್ಗೆ ಅಪ್ಡೇಟ್ ಆಗಿರುವಂತಹ ಪ್ರೋಮೋದಲ್ಲಿರುವಂತಹ ವಿಚಾರ ಇಷ್ಟೇ. ಬಿಗ್ ಬಾಸ್ ಮನೆಯಲ್ಲಿ ಸದ್ಯಕ್ಕೆ ಅತಿಥಿಗಳಾಗಿ ತಮ್ಮ ಕ್ಯಾರೆಕ್ಟರ್ ನ ನಿಭಾಯಿಸ್ತಾ ಇರುವಂತಹ ಮಂಜು, ಮೋಕ್ಷಿತಾ, ತ್ರಿವಿಕ್ರಮ್ ಹಾಗೆ ಚೈತ್ರ, ರಜತ್, ಈ ಐವರಿಗೂ ಕೂಡ ಏನ್ ಬೇಕು ಏನ್ ಬೇಡ ಇವರು ಮಜಾ ಮಾಡಬೇಕು ಅಂತಾನೆ ಬಂದಿದ್ದಾರೆ. ಸೊ ಇವ್ರಿಗೆ ಅಕ್ಷರಶಃ ನೋವುಂಟು ಆಗದಂತೆ ಇವ್ರು ಏನ್ ಹೇಳ್ತಾರೆ ಅದನ್ನ ಕೇಳಬೇಕು. ಇವರು ಡ್ಯಾನ್ಸ್ ಮಾಡು ಅಂದ್ರೆ ಡ್ಯಾನ್ಸ್ ಮಾಡಬೇಕು, ಹಾಡು ಹೇಳು ಅಂತಂದ್ರೆ ಹಾಡು ಹೇಳಬೇಕು, ಕೆಲಸ ಮಾಡು, ಕಾಲೊತ್ತು, ಕೈ ಒತ್ತು, ತಲೆ ಒತ್ತು, ಏನೇ ಕೆಲಸ ಕೊಟ್ರು ಸಹಿತ ಇವ್ರು ಮಾಡ್ಬೇಕು. ಯಾವಾಗ ಊಟ ಮಾಡು ಅಂತಾರ ನೋಡಿ ಅವಾಗಲೇ ಇವ್ರು ಊಟ ಮಾಡ್ಬೇಕು. ಈ ರೀತಿಯಾಗಿ ಈ ವಾರದ ಆಟವನ್ನ ರೆಡಿ ಮಾಡಿದ್ದಾರೆ ಬಿಗ್ ಬಾಸ್. ಅಷ್ಟೇ ಯಾಕೆ, ಅತಿಥಿಗಳ ಕೈಗೆ ಟಿಪ್ಸ್ ಅನ್ನೋ ಒಂದು ಅಸ್ತ್ರವನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ. ಅಂತಂದ್ರೆ ಬಿಬಿ ಪ್ಯಾಲೇಸ್ ನಲ್ಲಿರುವಂತಹ ಸ್ಟಾಫ್ಗಳು ಯಾವ ರೀತಿಗೆ ಕೆಲಸ ಮಾಡ್ತಾರೆ ಅದನ್ನ ನೋಡ್ಕೊಂಡು ನಿಮಗೆ ಇಷ್ಟ ಆಗಿದ್ರೆ, ಅವರ ಸರ್ವಿಸ್ ನಿಮ್ಗೆ ಓಕೆ ಅನ್ಸಿದ್ರೆ, ನೀವು ಎಂಜಾಯ್ ಮಾಡಿದ್ರಿ ಅನ್ನೋ ಫೀಲ್ ನಿಮಗೆ ಬಂತು ಅಂತಂದ್ರೆ ನೀವು ಅವರಿಗೆ ಟಿಪ್ಸ್ ಕೊಡ್ಬೋದು ಅಂತನೂ ಕೂಡ ಇವರ ಕೈಗೆ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಅದುವೇ ಇವರಿಗೆ ಮಹಾ ಅಸ್ತ್ರವಾಗಿದೆ. ಹೀಗಾಗಿ ಹೇಗಾದ್ರೂ ಮಾಡಿ ಟಿಪ್ಸ್ ಅನ್ನ ಪಡಿಬೇಕು, ಅತಿ ಹೆಚ್ಚಿನ ಅಂಕಗಳನ್ನ ನಾವು ಗಳಿಸಬೇಕು ಅಂತ ಹೇಳಿ ಇಲ್ಲಿ ಊಟನೂ ಬಿಟ್ಟು ಮತ್ತೆ ಹೆಚ್ಚು ಸರ್ವಿಸ್ ಅನ್ನ ಕೊಡ್ತಾ ಇರುವಂತಹ ಕಂಟೆಸ್ಟೆಂಟ್ಗಳ ಅಂತಂದ್ರೆ ಬಿಬಿ ಪ್ಯಾಲೇಸ್ ನಲ್ಲಿರುವಂತಹ ಸ್ಟಾಫ್ಗಳ ಪರಿಸ್ಥಿತಿಯನ್ನ ಹೇಳಕ್ಕೆ ಆಗ್ತಾ ಇಲ್ಲ ನೋಡಿ. ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಇವರ ಊಟೋಪಚಾರದಿಂದ ಹಿಡಿದು ಇವರಿಗೆ ಮನರಂಜನೆ ಕೊಡೋ ವಿಚಾರ ಆಗಲಿ ಎಲ್ಲದರಲ್ಲೂ ಕೂಡ ಕೊಂಚವೂ ಕೂಡ ಕಡಿಮೆ ಆಗದಂತೆ ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ. ಆದ್ರೆ ಬಿಗ್ ಬಾಸ್ ಅತಿಥಿಗಳಿಗೂ ಕೂಡ ಒಂದು ಚಟುವಟಿಕೆಯನ್ನ ಕೊಟ್ಟಿದ್ದಾರೆ. ಎಷ್ಟಾಗುತ್ತೋ ಅಷ್ಟು ಅವ್ರಿಗೆ ಟ್ರಿಗರ್ ಮಾಡಬೇಕು, ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಂತಹ ಹೊಸ ಹೊಸ ಟಾಸ್ಕ್ಗಳನ್ನು ಕೂಡ ಅವ್ರಿಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಅಂತಂದ್ರೆ ಬಿಗ್ ಬಾಸ್ ಮನೆ ಸಪ್ಪೆಯಾಗಿ ಓಡಬಾರ್ದಲ್ವಾ, ಹೀಗಾಗಿ ಇಲ್ಲಿ ಉಗ್ರ ಮಂಜು ಅವರು ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ಅಂದ್ರೆ ಒಂದು ಹೊಸ ರೂಲ್ಸ್ ಅನ್ನ ಮಾಡ್ತಾರೆ. ಯಾಕೆ ಅಂತಂದ್ರೆ ಈಗ ಆಲ್ರೆಡಿ ಉಗ್ರ ಮಂಜುಗೆ ಗಿಲ್ಲಿ ಈಗೋ ಹರ್ಟ್ ಮಾಡಿದ್ದಾರೆ. ಅಂದ್ರೆ ನಿನ್ನೆಗೆ ಒಂದು ಟಾಸ್ಕ್ ಅನ್ನ ನೀವು ಗಮನಿಸಿರ್ತೀರಿ. ಆ ಡ್ಯಾನ್ಸ್ ಪ್ರೋಗ್ರಾಮ್ ನಲ್ಲಿ ಗಿಲ್ಲಿ ಮತ್ತೆ ಅಶ್ವಿನಿ ಇಬ್ರು ಕೂಡ ಹೋಸ್ಟ್ ಆಗಿರ್ತಾರೆ. ಹಾಗೆ ಇವರಿಬ್ರು ಅತಿಥಿಗಳಿಗೆ ರೋಸ್ಟ್ ಮಾಡ್ಬೇಕಾಗಿರತ್ತೆ. ಆ ಚಟುವಟಿಕೆನ ಬಿಗ್ ಬಾಸ್ ಕೊಟ್ಟಿರುತ್ತೆ. ಆ ಸಂದರ್ಭದಲ್ಲಿ ಇವರು ತಿಂದು ಹಾಕು ಇವ್ರಿಗೆ ಇಷ್ಟು ಕೊಬ್ಬು ಅಂತ ಅಂದ್ರೆ ದೌಲತ್ ಅಂದ್ರೆ ತಂದು ಹಾಕು ನಮಗೆಷ್ಟು ಇರಬೇಡ ದೌಲತ್ತು ಅಂತ ಹೇಳಿ ಈ ವಾಕ್ಯವನ್ನ ಬಳಸಿರ್ತಾರೆ. ಸೊ ಹಾಗಾಗಿ ಆ ಒಂದು ಗ್ರಡ್ಜ್ ಇಟ್ಕೊಂಡಿರುವಂತಹ ಮಂಜು ಅವರು ಇವತ್ತು ಹೊಸ ರೂಲ್ಸ್ ಮಾಡಿದ್ದಾರೆ. ಅಂದ್ರೆ ರಾತ್ರಿ ಸಮಯದಲ್ಲಿ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಟಾಫ್ಗಳು ಊಟ ಮಾಡ್ತಿರ್ತಾರೆ. ಆವಾಗ ಒಂದು ಕಿವಿ ಮಾತು ಹೇಳ್ತಾರೆ. ಆಗ ಮಂಜು ಏನ್ ಹೇಳ್ತಾರೆ ಅಂತಂದ್ರೆ, ನೀವೆಲ್ಲರೂ ಊಟ ಮಾಡಬೇಕು, ಆದರೆ ಗಿಲ್ಲಿ ಮಾತ್ರ ನಿಮ್ಮೆಲ್ಲರ ಊಟ ಆದ ನಂತರ ಊಟ ಮಾಡಬೇಕು. ಜೊತೆಗೆ ನೀವು ಊಟ ಮಾಡುವಾಗ ನೀವೇ ಸರ್ವ್ ಮಾಡ್ಕೊಳ್ಳೋ ಹಾಗಿಲ್ಲ, ಗಿಲ್ಲಿನೇ ನಿಮಗೆ ಸರ್ವ್ ಮಾಡಬೇಕು. ನೀವು ಊಟ ಮಾಡಿದ ನಂತರ ಉಳಿದ್ರೆ ಗಿಲ್ಲಿ ಊಟ ಮಾಡಬೇಕು ಅಂತ ಹೇಳಿ ಹೊಸ ರೂಲ್ಸ್ ಅನ್ನ ತಂದಿದ್ದಾರೆ. ಸೊ ಎಲ್ರಿಗೂ ಕೂಡ ಬೇಸರ ಆಗಿರುತ್ತೆ. ಯಾಕಂತಂದ್ರೆ ಎಲ್ಲರೂ ತುಂಬಾ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿದ್ದಾರೆ, ತುಂಬಾ ಹೈರಾಣಾಗಿ ಹೋಗ್ಬಿಟ್ಟಿದ್ದಾರೆ, ಸುಸ್ತಾಗಿದೆ. ಹಾಗೆ ಗಿಲ್ಲಿಗೂ ಕೂಡ ಅಷ್ಟೇ ಆಗಿರುತ್ತೆ. ಯಾಕಂತಂದ್ರೆ ಗಿಲ್ಲಿ ಎಷ್ಟೇ ತರಲೆ ಮಾಡಿದ್ರು ಸಹಿತ ಕೆಲಸ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಊಟ ಮಾಡಿ ಮಲಗಬೇಕು ಅನ್ನೋಷ್ಟರಲ್ಲಿ
ಈ ಮಂಜು ಅವರು ಹೊಸ ರೂಲ್ಸ್ ಅನ್ನ ತಂದಿದ್ದೇನಿದೆಯಲ್ಲ, ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಟಾಫ್ಗಳು ಕಂಟೆಸ್ಟೆಂಟ್ಗಳಿಗೆ ಕಿರಿಕಿರಿ ಆಗ್ತಾ ಇದೆ. ಹೀಗಾಗಿ ಅನಿವಾರ್ಯದಿಂದಾಗಿ ಸ್ಟಾಫ್ಗಳು ಮಂಜು ಮಾತನ್ನ ಪಾಲಿಸೋಣ ಅಂತ ಹೇಳಿ ಇಲ್ಲಿ ಗಿಲ್ಲಿಗೆ ಅವರು ಊಟ ಮಾಡಬೇಡ ಅಂತ ಹೇಳಿರ್ತಾರೆ ಏನೋ. ಸೊ ಆ ಸಮಯದಲ್ಲಿ ಗಿಲ್ಲಿ ಹೇಳ್ತಾರೆ, ಅವರ ರೂಲ್ಸ್ನ ನಾವೇನಕ್ಕೆ ಫಾಲೋ ಮಾಡೋಣ, ಅವರು ಅತಿಥಿಗಳು, ಅವ್ರಿಗೆ ನಾವು ಸರ್ವಿಸ್ ಕೊಡಬೇಕೋ ಕೊಡೋಣ, ಆದರೆ ಅವ್ರು ಏನೇನೋ ಹೊಸ ರೂಲ್ಸ್ ಮಾಡ್ತಾರಂತಂದ್ರೆ ಅದನ್ನೆಲ್ಲ ನಾವೇನಕ್ಕೆ ಅಳವಡಿಸ್ಕೊಳ್ಳೋಣ, ಬಿಗ್ ಬಾಸ್ ರೂಲ್ಸ್ ಏನಿದೆಯಲ್ಲ ಅದನ್ನು ಫಾಲೋ ಮಾಡೋಣ ಅಂತ ಹೇಳ್ತಾರೆ. ಆಗ ನೀವು ಗಮನಿಸಿ, ರಘು ತಮ್ಮ ತಟ್ಟೆಗೆ ಊಟವನ್ನ ಬಡಿಸ್ಕೊಳ್ತಾ ಇರೋದು, ರಕ್ಷಿತಾ ಪ್ಲೇಟ್ಗಳನ್ನ ತಗೊಂಡು ಹೋಗ್ತಾ ಇರೋದು. ಆಗ ಓಡಿ ಬಂದಂತಹ ರಕ್ಷಿತಾ ಶೆಟ್ಟಿ, ಆಗ ಇದನ್ನೆಲ್ಲ ನೋಡಿದಂತಹ ಉಗ್ರ ಮಂಜು ಸ್ಟಾಫ್ಗಳ ಮೇಲೆ ಕೆಂಡ ಹಾಕ್ತಾರೆ. ಅದ್ ಹೆಂಗೆ ನೀವು ಊಟ ಮಾಡ್ತಿದ್ದೀರಾ, ನೀವೇ ಬಡಿಸ್ಕೊಳ್ತಾ ಇದ್ದೀರಾ, ಗಿಲ್ಲಿಗೆ ಊಟ ಏನಕ್ಕೆ ಕೊಡ್ತಾ ಇದ್ದೀರಾ? ಇದಕ್ಕೂ ಮುಂಚೆ ಗಿಲ್ಲಿ ಕೈಯಲ್ಲಿ ಒಂದು ಒಡೆ ಇರುತ್ತೆ, ಗಿಲ್ಲಿ ಒಡೆನ ತಿನ್ಕೊಂಡು ಓಡಾಡ್ಕೊಂಡಿರ್ತಾರೆ. ಸೊ ಅದನ್ನ ನೋಡಿರ್ತಾರೆ ಮಂಜು, ನೋಡಿ ಅವ್ನು ಏನೇನೋ ತಿನ್ಕೊಂಡು ಅಡ್ಡಾಡ್ತಾ ಇದ್ದಾನೆ, ನೀವೆಲ್ಲರೂ ಇಷ್ಟೊತ್ತು ಉಪವಾಸ ಇದ್ದೀರಿ, ಸೊ ಅವರು ಊಟ ಮಾಡಿದ್ರೆ ನಿಮಗೆ ಊಟ ಇರೋದಿಲ್ಲ, ಸೊ ಇದೆಲ್ಲ ರೂಲ್ಸ್ಗಳನ್ನ ನೀವು ಫಾಲೋ ಮಾಡ್ಬೇಕಂತ ಗೊತ್ತಿಲ್ವಾ? ಅವ್ನಿಗೇನಕ್ಕೆ ಊಟ ಕೊಡ್ತಾ ಇದ್ರಿ? ಊಟ ಕೊಡಬೇಡಿ ಅವನಿಗೆ, ನೀವೆಲ್ಲ ಊಟ ಮಾಡಿ, ಊಟ ಆದಮೇಲೆ ಅವನು ಊಟ ಮಾಡಬೇಕು, ಆಮೇಲೆ ಆತನೇ ನಿಮಗೆ ಸರ್ವಿಸ್ ಮಾಡಬೇಕು. ಅದನ್ನ ಬಿಟ್ಟು ಅದು ಹೆಂಗೆ ನೀವು ಆತನ ಕರ್ಕೊಂಡು ಊಟ ಮಾಡ್ತಾ ಇದ್ದೀರಿ, ಮತ್ತೆ ನೀವೇ ಅದು ಹೆಂಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀರಿ? ನಮ್ಮ ಮಾತಿಗೆ ಬೆಲೆ ಇಲ್ವಾ? ನಾವು ಹೇಳೋದನ್ನ ನೀವು ಕೇಳೋದಿಲ್ವಾ? ಇಲ್ಲಿ ನಾವು ಆಟ ಆಡಕ್ಕೆ ಬಂದಿಲ್ಲ, ಎಂಜಾಯ್ ಮಾಡಕ್ಕೆ ಬಂದಿದ್ದೀವಿ, ನೀವೇನೋ ನಮ್ಮ ಮಾತೇ ಕೇಳೋದಿಲ್ಲ ಅಲ್ಲ ಅಂತ ಹೇಳಿ ಎಗರ್ತಾರೆ. ತದನಂತರ ನಾಳೆಯಿಂದ ನನ್ನ ಹೊಸ ಆಟ ನೋಡು ಹೇಗಿರುತ್ತೆ ಅಂತ ಹೇಳಿ ಗಿಲ್ಲಿಗೆ ಚಾಲೆಂಜ್ ಮಾಡ್ತಾರೆ. ಒಟ್ಟಿನಲ್ಲಿ ಬಂದಂತಹ ಕಂಟೆಸ್ಟೆಂಟ್ಗಳ ಟಾರ್ಗೆಟ್ ಗಿಲ್ಲಿನೇ ಆಗಿದ್ದಾರೆ. ಗಿಲ್ಲಿ ಮಾತನಾಡುವಂತಹ ಮಾತುಗಳು ಅಂತಂದ್ರೆ ರಿಯಾಲಿಟಿನೇ ಮಾತಾಡ್ತಾರೆ ಅವ್ರು, ನೀವು ಗಮನಿಸ್ಬೋದು. ಕಾಮಿಡಿನೇ ಆಗಿರಲಿ, ಆದರೆ ಅದನ್ನ ರಿಯಾಲಿಟಿನೇ ಹೇಳ್ತಾರೆ ಅವರು. ಸೊ ಅದನ್ನ ಇದ್ದಕ್ಕಿದ್ದ ಹಾಗೆ ಹೇಳಿದ್ರೆ ಎದ್ದು ಬಂದು ಎದಾಗೋದಿತ್ತು ಅಂತ ಹೇಳ್ತಾರಲ್ಲ, ಹಾಗೆ ಬಂದಂಥ ಕಂಟೆಸ್ಟೆಂಟ್ಗಳಿಗೆ ಸ್ವಲ್ಪ ಗಿಲ್ಲಿಯ ಮಾತು ಇರಿಟೇಟ್ ಆಗ್ತಾ ಇದೆ. ಹಾಗೆ ಒಂದು ಸ್ವಲ್ಪ ಉಳಿದಿರುವಂಥ ಕಂಟೆಸ್ಟೆಂಟ್ಗಳಿಗೆ ಪ್ರೊವೋಕ್ ಮಾಡ್ತಿದ್ದಾರೆ ಅವರು. ನೀವೇನಕ್ಕೆ ಗಿಲ್ಲಿಗೇನು ವಾಯ್ಸ್ ರೈಸ್ ಮಾಡಲ್ಲ, ಏನಕ್ಕೆ ಅವ್ನು ಏನಂತಾನೆ ಅದಕ್ಕೆಲ್ಲ ಅನಿಸ್ಕೊಳ್ತೀರಾ, ಆಟ ಆಡಿ ನೀವು ಚೆನ್ನಾಗಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಈ ಒಂದು ಟಿಪ್ ಏನಿದೆಯಲ್ಲ ಇದು ಸರಿನೇ. ಯಾಕಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಒನ್ ಮ್ಯಾನ್ ಶೋ ಆಗ್ತಾ ಇದೆ. ಗಿಲ್ಲಿ ಮಾತ್ರ ಮಾತಾಡ್ತಾ ಇರೋದು, ಯಾರು ಕೂಡ ವಾಯ್ಸ್ ರೈಸ್ ಮಾಡಲ್ಲ, ಯಾರೂ ಮಾತಾಡಲ್ಲ. ಸೊ ಹೀಗಾಗಿ ಫೈನಲಿ ಎಲ್ಲರೂ ಈಗ ಗಿಲ್ಲಿನೇ ವಿನ್ನರ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಕಾಂಪಿಟೇಷನಿಗೆಲ್ಲ ಗಿಲ್ಲಿನೇ ವಿನ್ನರ್ ಅಂತ ಹೇಳಿ ಎಲ್ಲರೂ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಉಳಿದವರು ಕೂಡ ಚೆನ್ನಾಗಿ ಆಟ ಆಡಬೇಕು, ಆಟ ಆಡ್ತಾ ಇಲ್ಲ ಅವರು. ನಿನ್ನೆ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಏನು ಅಂತಂದರೆ, ಇಲ್ಲಿ ಕಾವ್ಯ ಚೈತ್ರಾಳ ಮುಂದೆ ನಾವು ದಡ್ಡರು ಅಂತ ಹೇಳಿ ಒಪ್ಕೊಂಡ್ಬಿಟ್ಟಿರ್ತಾಳೆ. ಸೊ ಆಗ ಚೈತ್ರ ಚಾಣಕ್ಷತೆಯಿಂದ ಒಂದು ಟಾಸ್ಕ್ ಕೊಡ್ತಾಳೆ, ಅವಳು ಮನೆಯಲ್ಲಿರೋ ಎಲ್ಲರೂ ಕೂಡ ನಾವು ದಡ್ಡರು ಎಂದು ಒಪ್ಪಿಕೊಳ್ಳುವಂತೆ ನೀನು ಮಾತಾಡಿಸ್ಬೇಕು ಎಲ್ಲರ ಕಡೆಯಿಂದ ಅಂತ ಹೇಳ್ತಾಳೆ. ಸೊ ಆಗ ಕಾವ್ಯಾಳ ಮಾತಿಗೆ ಎಲ್ಲರೂ ಕೂಡ ಬಂದು ನಾವು ದಡ್ಡರು 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 ಅಂತ ಹೇಳಿ ಒಪ್ಕೊಂಡ್ಬಿಡ್ತಾರೆ. ಸೊ ಈ ರೀತಿಯಾಗಿ ಟಾಸ್ಕ್ಗಳು ನಡ್ಕೊಂಡೇ ಹೋಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ. 50 ದಿನ ಕಳೆದೇ ಹೋಯ್ತು ಹೀಗೆ ಇವರು ಮಾಡ್ಕೊಂಡು ಬಂದು, ಒಂದು ದಿನವೂ ಕೂಡ ಹೈ ಕಾಂಪಿಟೇಟಿವ್ ಟಾಸ್ಕ್ ಅಂತ ಅನಿಸ್ತಾನೆ ಇಲ್ಲ. ಸೊ ಹೀಗಾಗಿ ಗಿಲ್ಲಿ ವಿಚಾರವನ್ನ ತೆಗೆದುಕೊಂಡ್ರೆ ಗಿಲ್ಲಿ ಒಬ್ಬನೇ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇರೋದು. ಗಿಲ್ಲಿ ಮಾತ್ರ ವಾಯ್ಸ್ ರೈಸ್ ಮಾಡೋದು, ಯಾರನ್ನ ಉರಿಸ್ಬೇಕು, ಯಾರನ್ನ ಟಾಪಲ್ಲಿ ಹತ್ತಿಸ್ಬೇಕು, ಯಾರನ್ನ ಹೆಂಗೆ ಕೆಳಗೋಗಿಬೇಕು ಎಲ್ಲವೂ ಕೂಡ ಬಲ್ಲ. ಗಿಲ್ಲಿಗೆ ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ಏನೇನು ನಡೀತಾ ಇದೆ ಎಲ್ಲವೂ ಕೂಡ ಗೊತ್ತಾಗ್ತಿದೆ, ಆದ್ರೆ ಉಳಿದವ್ರಿಗೆ ಏನು ಗೊತ್ತಾಗ್ತಿಲ್ಲ. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿರುವಂತಹ ಅತಿಥಿಗಳು ಗಿಲ್ಲಿನ ಟಾರ್ಗೆಟ್ ಮಾಡಿ ಸೈಡ್ ಲೈನ್ ಮಾಡ್ತಿದ್ದಾರೆ, ಆತನನ್ನ ಕುಗ್ಗಿಸೋ ಪ್ರಯತ್ನವನ್ನ ಮಾಡ್ತಿದ್ದಾರೆ, ಉಳಿದವ್ರು ಎಲ್ಲರಿಗೂ ಕೂಡ ಗೈಡ್ ಮಾಡ್ತಾ ಇದ್ದಾರೆ. ಇದು ಬಿಗ್ ಬಾಸ್ನ ಉದ್ದೇಶವ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಗಿಲ್ಲಿನ ಟಾರ್ಗೆಟ್ ಮಾಡ್ತಾ ಇರೋದು, ಗಿಲ್ಲಿ ಊಟ ಮಾಡುವ ಸಮಯದಲ್ಲೂ ಕೂಡ ಈ ರೀತಿ ಕಿರಿಕಿರಿ ಮಾಡ್ತಾ ಇರೋದು, ಗಿಲ್ಲಿನ ಎಲ್ಲ ವಿಚಾರದಲ್ಲೂ ಕೂಡ ಟಾರ್ಗೆಟ್ ಮಾಡಿ ಆತನಿಗೆ ನೋವುಂಟು ಮಾಡ್ತಾ ಇರೋದು ಏನಿದೆಯಲ್ಲ, ಗಿಲ್ಲಿನ ಪ್ರೀತಿಸುವಂತ ಅಭಿಮಾನಿಗಳ ಹೃದಯಗಳಿಗೆ ತುಂಬಾ ಅಂದ್ರೆ ತುಂಬಾ ಬೇಸರ ಆಗ್ತಾ ಇದೆ. ಯಾಕೆ ಅಂತಂತಂದ್ರೆ ಗಿಲ್ಲಿ ಇನ್ನೇನು ಹತ್ತು ಬಿಡ್ತಾನೆ ಅನ್ನೋಷ್ಟು ಮಟ್ಟಿಗೆ ಎಮೋಷ್ನಲ್ ಆಗಿದ್ದಾನೆ ಹುಡುಗ. ಅಷ್ಟರ ಮಟ್ಟಿಗೆ ಇವರೆಲ್ಲರೂ ಕೂಡ ಬೇಸರ ಮಾಡಿಬಿಟ್ಟಿದ್ದಾರೆ ಗಿಲ್ಲಿನ. ಸೊ ಇವರೆಲ್ಲ ಅತಿಥಿಗಳು ಬಂದಿದ್ದು ಕಂಟೆಸ್ಟೆಂಟ್ಗಳನ್ನ ಬೂಸ್ಟ್ ಮಾಡಕ್ಕ ಅಥವಾ ರೋಸ್ಟ್ ಮಾಡಕ್ಕ ಅಥವಾ ಅವ್ರನ್ನ ಇನ್ನಷ್ಟು ಕುಗ್ಗಿಸಿ ಆಟನ ಬೇರೊಂದು ದಿಕ್ಕಿಗೆ ತಗೊಂಡು ಹೋಗ್ಬೇಕಂತ ಬಂದಿದ್ದಾರೆ, ಏನೋ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ರಂಪಾಟ ಆಗ್ತಾ ಇದೆ. ಹೊರಗಡೆಯಿಂದ ಅತಿಥಿಗಳು ಬಂದಾಗ ಇನ್ನೂ ಚೆನ್ನಾಗಿ ಆಟ ಹೋಗ್ಬೇಕಾಗಿತ್ತು, ಸ್ವಲ್ಪ ಏನಂದ್ರೆ ಕಿರಿಕಿರಿ ಅನ್ನಿಸ್ತಾ ಇದೆ. ನಿಮ್ಮ ಪ್ರಕಾರ ಏನು ಅದನ್ನ ಕಾಮೆಂಟ್ ಮಾಡಿ. ಇನ್ನು ಕಳೆದ ಒಂದು ಸೀಸನ್ ಅಲ್ಲೂ ಸಹಿತ ಈ BBK ರೆಸ್ಟೋರೆಂಟ್ ಅಂತ ಹೇಳಿ ಕಾರ್ಯಕ್ರಮ ಮಾಡಿದ್ರಲ್ಲ, ಅವಾಗ ಸುದೀಪ್ ಅವರು ಪಂಚಾಯಿತಿಯಲ್ಲಿ ಯಾರೆಲ್ಲ ಅಂತಂದ್ರೆ ಅತಿಥಿಗಳಾಗಿ ಬಂದಾಗ ಯಾರೆಲ್ಲ ಈ ರೀತಿಯಾಗಿ ಬೇಕಾದಂಗೆ ಆರ್ಡರ್ ಮಾಡೋದು, ಬೇಕಾದಂಗೆ ಸರ್ವಿಸ್ ತಗೊಳ್ಳೋದು, ಆ ರೀತಿಯಾಗಿ ರಂಪಾಟ ಮಾಡಿದಾಗ ಸುದೀಪ್ ಅವರು ಒಂದು ಮಾತು ಹೇಳಿರ್ತಾರೆ ಅವ್ರಿಗೆಲ್ಲ, ನೀವು ಯಾವ್ದಾದ್ರು ಒಂದು ರೆಸ್ಟೋರೆಂಟ್ ಹೋದಾಗ ಅವಾಗ ನೀವು ಹೀಗೆ ನಡ್ಕೊಂತೀರಾ, ಅವಾಗ ನಿಮ್ಗೆ ಇಷ್ಟೇ ಚೆನ್ನಾಗಿ ಸರ್ವಿಸ್ ಕೊಡ್ತಾರ ಅವರು ಅಂತ ಕೇಳಿರ್ತಾರೆ. ಅಂತಂದ್ರೆ ಎಲ್ಲಿ ಯಾವಾಗ ಹೆಂಗಿರ್ಬೇಕು
ಇರಬೇಕು, ಅತಿಥಿಗಳಾಗಿ ಗೆಸ್ಟ್ಗಳಾಗಿ ನೀವು ಹೋದಾಗ ಅಲ್ಲಿ ಹೆಂಗೆ ವರ್ತಿಸ್ಬೇಕು ಅದನ್ನು ನೋಡ್ಕೊಂಡು ಮಾಡಬೇಕಾಗತ್ತೆ. ಅತಿಯಾಗಿ ಮಾಡೋದು ತಪ್ಪು ಅಂತ ಹೇಳಿರ್ತಾರೆ. ಸೊ ಈ ಸೀಸನ್ ಪಂಚಾಯಿತಿ ಅಂತ ಬಂದಾಗ ಅತಿಥಿಗಳು ಪಂಚಾಯಿತಿಯಲ್ಲಿ ಇರ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಸ್ಟಾಫ್ಗಳಂತೂ ಇದ್ದೇ ಇರ್ತಾರಲ್ವಾ. ಸೀಸನ್ 12ರ ಕಂಟೆಸ್ಟೆಂಟ್ಗಳಂತೂ ಇದ್ದೇ ಇರ್ತಾರೆ. ಸೊ ಇವ್ರು ಮಾಡಿದ್ದು ತಪ್ಪು ಅಂತ ಹೇಳ್ತಾರ, ಸರಿ ಅಂತ ಹೇಳ್ತಾರ, ಏನ್ ಕತೆ ಕಾದ್ ನೋಡೋಣ. ನಿಮ್ಮ ಪ್ರಕಾರ ಅತಿಥಿಗಳ ವರ್ತನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ನಮಸ್ಕಾರ.